ಅಂಗಡಿಯಿಂದ ಇವಾಗ ತಾನೇ ಬಂದ್ವಿ. ತುಂಬಾ ಸುಸ್ತಾಗಿತ್ತು. ಹೇಮಲ್ಲು ಇಡ್ಲಿ ತಿಂತಾ ಇದ್ದಾನೆ. ನಾನು ಬಜ್ಜಿ ತಗೊಂಡ್ ಬಂದಿದ್ದೀನಿ. ಅದ್ರ ಜೊತೆ ಕಾಫಿ ಮಾಡ್ಕೊಂಡಿದ್ದೀನಿ. ಮಳೆ ಬೇರೆ ಬರ್ತಿತ್ತು ಹೊರಗಡೆ, ಹಾಗಾಗಿ ಬಜ್ಜಿ ತಗೊಂಡ್ಬಂದೆ. ಹೇಗೂ ಹೊಟ್ಟೆನೂ ತುಂಬಾ ಹಸ್ದಿತ್ತು. ಸೊ ಇಬ್ರು ತಿಂತಿದೀವಿ ಇವಾಗ. ಚರಿತ್ ನೋಡಿ ಅಲ್ಲಿ ಮಲ್ಕೊಂಡು ಆಟ ಆಡ್ತಿದ್ದಾನೆ. ಚೋಟು ಮಾತಾಡ್ಬೇಡ, 2 ಮಿನಿಟ್ಸ್ ಆಯ್ತಾ? ಆಮೇಲೆ ಬಿಚ್ಕೊಡ್ತೀನಿ 2 ಮಿನಿಟ್ಸ್. ಫ್ರೆಂಡ್ಸ್, ಇವಾಗ ನಾನು ಕಿಚನ್ ಅಲ್ಲಿ ಇದ್ದೀನಿ. ಇವಾಗ ಬೆಳಗಾವಿಲಿ ಅಂತೂ ಇವತ್ತು ತುಂಬಾ ಅಂದ್ರೆ ತುಂಬಾ ಮಳೆ. ಮಾರ್ನಿಂಗ್ ಇಂದ ಮಳೆ ಬರ್ತಿದೆ, ಒಂಥರ ಸೋನೆ ಮಳೆ ತರ. ಇವಾಗ್ಲೂ ನಿಂತಿಲ್ಲ, ಬರ್ತಾನೆ ಇದೆ. ಗೊತ್ತಲ್ಲ ನಿಮ್ಗೇನೆ, ಏನಾದ್ರೂ ಮಳೆ ಬರ್ತಿದ್ರೆ ಏನಾದ್ರೂ ತಿನ್ಬೇಕಂತ ಅನ್ಸುತ್ತೆ, ಸ್ಪೆಷಲ್ ಆಗಿ ಏನಾದ್ರು. ಅದಕ್ಕೆ ನಾನು ನಮ್ ಶಾಪ್ ಇಂದ ಬರ್ಬೇಕಾದ್ರೆ ಒಂದು ಬ್ರೆಡ್ ನ ತಗೊಂಡ್ ಬಂದಿದ್ದೆ. ನಮ್ ಶಾಪ್ ಅಲ್ಲೇ ಮಾಡ್ತೀವಲ್ವಾ, ಸೊ ಹಾಗಾಗಿ ನಾನು ಇವಾಗ ಅದರಿಂದ ಬ್ರೆಡ್ ಪಿಜ್ಜಾ ಮಾಡೋಣ ಅಂತ ಅನ್ಕೊಂಡಿದೀನಿ. ಹೇಮಲ್ಗೂ ಇಷ್ಟ ಆಗುತ್ತೆ ಅಂತದೆಲ್ಲ, ಹಾಗಾಗಿ ಸೊ ಮಾಡೋಣ ಇವಾಗ ಬ್ರೆಡ್ ಪಿಜ್ಜಾನ. ಫ್ರೆಂಡ್ಸ್, ನಾನಿಲ್ಲಿ ಸ್ವಲ್ಪ ಆನಿಯನ್ನು, ಸ್ವಲ್ಪ ಟೊಮ್ಯಾಟೊ, ಸ್ವಲ್ಪ ಪನ್ನೀರು, ಮತ್ತೆ ಸ್ವಲ್ಪ ಕ್ಯಾಪ್ಸಿಕಮ್ಮು, ಯೆಲ್ಲೋ ಕ್ಯಾಪ್ಸಿಕಮ್ಮು, ಮತ್ತೆ ಸ್ವಲ್ಪ ರೆಡ್ ಕ್ಯಾಪ್ಸಿಕಮ್ಮು, ಇದೆಲ್ಲದನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಈ ತರ ಎತ್ತಿಟ್ಕೊಂಡಿದ್ದೀನಿ ಟಾಪಿಂಗಿಗೆ. ಅಂದ್ರೆ ಪಿಜ್ಜಾಗಾದ್ರೆ ದೊಡ್ಡ ದೊಡ್ಡದಾಗಿ ಕಟ್ ಮಾಡ್ಕೋಬೇಕು. ಇದು ಬ್ರೆಡ್ ಪಿಜ್ಜಾ ಅಲ್ವಾ, ಹಾಗಾಗಿ ಬ್ರೆಡ್ ಸೈಜ್ ಸ್ಮಾಲ್ ಇರುತ್ತೆ. ಹಾಗಾಗಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಫ್ರೆಂಡ್ಸ್, ನಾನಿಲ್ಲಿ ಮೊದಲಿಗೆ ಒಂದು ಬ್ರೆಡ್ ಸ್ಲೈಸ್ ನ ತಗೊಂಡು ಅದಕ್ಕೆ ಸಾಸ್ ನ ಹಚ್ಕೊಂತಿದ್ದೀನಿ. ನಾನಿಲ್ಲಿ ರೆಗ್ಯುಲರ್ ಆಗಿ ಪಿಜ್ಜಾ ಮೇಲೆ ಏನು ಯೂಸ್ ಮಾಡ್ತಾರೆ ಸಾಸು, ಪಿಜ್ಜಾ ಸಾಸ್, ಅದನ್ನೇ ನಾನು ಯೂಸ್ ಮಾಡಿರೋದು. ನೆಕ್ಸ್ಟ್ ಅದಕ್ಕೆ ಚೀಸ್ ನ ಹಾಕೊಂತಿದ್ದೀನಿ. ನಮ್ಮನೇಲಿ ಇರೋದು ಚೀಸ್ ಸ್ವಲ್ಪ ಮೆಲ್ಟ್ ಆಗ್ಬಿಟ್ಟಿತ್ತು, ಅದಕ್ಕೆ ನಾನು ಈ ರೀತಿಯಾಗಿ ಹಾಕೊಂತಿದ್ದೀನಿ. ತುರ್ದು ಹಾಕೊಂಡ್ರೆ ಇನ್ನ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಇವೆರಡು ಆದ್ಮೇಲೆ ನಾವೇನು ಟಾಪಿಂಗಿಗೆ ಅಂತ ಹೆಚ್ಚಿಟ್ಕೊಂಡಿದ್ವಿ ಅಲ್ವಾ, ಕ್ಯಾಪ್ಸಿಕಮ್, ಆನಿಯನ್, ಟೊಮ್ಯಾಟೊ, ಅದೆಲ್ಲ ಇವಾಗ ನಾನು ಹಾಕೊಂತಿದ್ದೀನಿ. ನಿಮ್ಗೆ ಮತ್ತೆ ಬೇರೆ ವೆಜಿಟೇಬಲ್ಸ್ ಬೇಕಂತ ಅಂದ್ರೂ ನೀವು ಅದನ್ನ ಯೂಸ್ ಮಾಡ್ಬೋದು. ಟಾಪಿಂಗ್ ಎಲ್ಲ ಆದ್ಮೇಲೆ ನಾವು ಇದನ್ನ ಬೇಯಿಸ್ಕೋಬೇಕಲ್ವಾ, ಹಾಗಾಗಿ ನಾನು ಒಂದು ಪ್ಲೇಟ್ಗೆ ಒಂದ್ ಸ್ವಲ್ಪ ಎಣ್ಣೆನ ಹಚ್ಕೊಂಡು ಅದ್ರ ಮೇಲೆ ನಾವ್ ಏನ್ ರೆಡಿ ಮಾಡಿ ಇಟ್ಕೊಂಡಿದ್ವಿ ಆ ಬ್ರೆಡ್ ಪಿಜ್ಜಾನ ಇಟ್ಬಿಟ್ಟು ಇವಾಗ ಅದನ್ನ ತವೆ ಮೇಲೆ ಇಟ್ಬಿಟ್ಟು ನಾನು ಬೇಯಿಸ್ಕೊಂತಿದ್ದೀನಿ. ನೀವು ಬೇಕಿದ್ರೆ ಓವೆನ್ ಅಲ್ಲಿ ಬೇಯಿಸ್ಕೊಬಹುದು. ಓವೆನ್ ಅಲ್ಲಿ ಬೇಯಿಸ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಇವಾಗ ಓವೆನ್ ಇಲ್ದೇ ಇರೋರ್ಗೆ ಇದು ಯೂಸ್ ಆಗುತ್ತೆ ತುಂಬಾ, ಹಾಗಾಗಿ ನಾನು ಈ ರೀತಿಯಾಗಿ ತೋರಿಸ್ತಿದ್ದೀನಿ. ನೀವ್ ಅವಾಗವಾಗ ಚೆಕ್ ಮಾಡ್ಕೊಳ್ಳಿ ಬೆಂದಿದ್ಯಾ ಇಲ್ವಾ ಅಂತ, ಇಲ್ಲ ಸೀದೋಗ್ಬಿಡುತ್ತೆ. 2 ಮಿನಿಟ್ಸ್ ಬೆಂದ್ರೆ ಸಾಕು, ಇದು ಬೇಗ ಆಗುತ್ತೆ. ನೋಡಿ ಇವಾಗ ಇದು ಬೆಂದಿದೆ. ನಾನು ಇದನ್ನ ಒಂದು ಸರ್ವಿಂಗ್ ಪ್ಲೇಟ್ಗೆ ಹಾಕೊಂಡು ಅದ್ರ ಮೇಲೆ ಸ್ವಲ್ಪ ಆರೋಗ್ಯನೇ ಹಾಕೊಂತಿದ್ದೀನಿ. ನೆಕ್ಸ್ಟ್ ಚಿಲ್ಲಿ ಫ್ಲೇಕ್ಸ್ನು ಸಹ ಅದ್ರ ಮೇಲೆ ಹಾಕೊಂತಿದ್ದೀನಿ. ಇದೆರಡು ಹಾಕೊಂಡ್ರೆ ನಮ್ಗೆ ಬ್ರೆಡ್ ಪಿಜ್ಜಾ ರೆಡಿ ಆಗುತ್ತೆ. ನೋಡಿ ಫ್ರೆಂಡ್ಸ್, ಎಷ್ಟು ಈಸಿಯಾಗಿ ಬ್ರೆಡ್ ಪಿಜ್ಜಾನ ಮಾಡ್ಬೋದು ಅಂತ. ಇದು ಸೇಮ್ ನಾರ್ಮಲ್ ಪಿಜ್ಜಾ ತರನೇ ಟೇಸ್ಟ್ ಇರುತ್ತೆ. ಫ್ರೆಂಡ್ಸ್, ಫೈನಲಿ ಪಿಜ್ಜಾ ರೆಡಿ ಆಯ್ತು. ಟೇಸ್ಟ್ ನೋಡೋಣ ಹೇಗಿದೆ ಅಂತ. ಟ್ರಸ್ಟ್ ಮಿ ಫ್ರೆಂಡ್ಸ್, ತುಂಬಾ ಚೆನ್ನಾಗಿದೆ, ತುಂಬಾ ಚೆನ್ನಾಗಿ ಬಂದಿದೆ. ನೀವು ಒಂದ್ಸಲ ಟ್ರೈ ಮಾಡಿ. ನಾನು ಅಡುಗೆ ಮನೆಯಲ್ಲಿ ಪಿಜ್ಜಾ ಮಾಡೋದ್ರಲ್ಲಿ ಬ್ಯುಸಿ ಆಗಿದ್ದೆ. ಚರಿತು ಸಹ ಮಲಗಿದ್ದ, ಹಾಗಾಗಿ ಹೇಮಲ್ಗೆ ತುಂಬಾ ಬೋರ್ ಆಗ್ತಿತ್ತು. ಮಮ್ಮಿ ಸಾಂಗ್ ಹಾಕೊಡು ಟಿವಿಯಲ್ಲಿ ಅಂತ ಕೇಳ್ದ, ಹಾಗಾಗಿ ಹಾಕೊಟ್ಟಿದ್ದೆ. ಡ್ಯಾನ್ಸ್ ಮಾಡ್ಕೊಂಡು ಟೈಮ್ ಪಾಸ್ ಮಾಡ್ತಿದ್ದ. ನಂದು ಕಿಚನ್ ಅಲ್ಲಿ ಅಡುಗೆ ಎಲ್ಲ ಮುಗೀತು, ಪಿಜ್ಜಾನು ಮಾಡಾಯ್ತು. ಹಾಗಾಗಿ ನಾನು ಏನೇ ರೆಸಿಪಿ ಮಾಡಿದ್ರು ಟೇಸ್ಟ್ ನೋಡೋದು ಅವನೇನೆ. ಅವನಿಗೆ ಕೊಟ್ಟಿದ್ದೀನಿ ಇವಾಗ ಪಿಜ್ಜಾ ಹೇಗಿದೆ ನೋಡು ಅಂತ. ಚೆನ್ನಾಗಿದ್ರೆ ಚೆನ್ನಾಗಿದೆ ಅಂತಾನೆ, ಇಲ್ಲಾಂದ್ರೆ ಇಲ್ಲ ಅಂತಾನೆ. ಇದನ್ನು ಸಹ ಚೆನ್ನಾಗಿದೆ ಅಂತ ತಿನ್ಕೊಂಡ ಫುಲ್ ಖಾಲಿ ಮಾಡ್ದ. ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇಷ್ಟೇನೆ. ನಿಮ್ಗೆ ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ನ ಕ್ಲಿಕ್ ಮಾಡಿ. ನಾನು ಯಾವುದೇ ಹೊಸ ರೆಸಿಪಿ ಹಾಕಿದ್ರು ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ. ಥ್ಯಾಂಕ್ ಯು.